ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಫೈರಿಂಗ್ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಡ್ಡಿ ರಾಮುಲು ನಡುವೆ ಹೋರಾಟದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಮೂಡಿದ್ಯಾ ಎನ್ನುವಂಥ ಅನುಮಾನ ಕಾಡ್ತಾ ಇದೆ. ಗಲಭೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಒಂದು ಕಡೆ ಜನಾರ್ದನ ರೆಡ್ಡಿ ಪ್ಲಾನ್ ಮಾಡಿಕೊಂಡ್ರೆ ಇದೇ ವಿಚಾರಕ್ಕೆ ಪಾದಯಾತ್ರೆ ಮಾಡೋದಕ್ಕೆ ರಾಮುಲು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಗೊಂದಲಕ್ಕೆ ಸಿಲುಕಿಬಿಟ್ಟಿದೆ ಸದ್ಯಕ್ಕೆ ರಾಜ್ಯ ಬಿಜೆಪಿ ನಾಯಕರ ನಡೆ. ನಿನ್ನೆ ರಾಜ್ಯ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ಜನಾರ್ದನ ರೆಡ್ಡಿ ಚರ್ಚೆಯನ್ನ ನಡೆಸಿದ್ರು. ಪ್ರತಿಭಟನೆ ನಡೆಸುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು ಒಂದ್ ಕಡೆ ಜನಾರ್ದನ ರೆಡ್ಡಿ. ಆದ್ರೆ ಬಳ್ಳಾರಿಯಲ್ಲೇ ಉಳಿದುಕೊಂಡ್ಬಿಟ್ರು ಮಾಜಿ ಸಚಿವ ಶ್ರೀರಾಮುಲು. ಇವ್ರ ಜೊತೆ ಅವರು ಹೋಗ್ಬೇಕಾಗಿತ್ತು, ಆದ್ರೆ ಒಬ್ರು ಪಾದಯಾತ್ರೆ ಮಾಡೋಣ ಅಂತ, ಇನ್ನೊಬ್ರು ಪ್ರತಿಭಟನೆ ಮಾಡೋಣ ಅಂತ. ಒಟ್ಟಾರೆ ರಾಜ್ಯಾದ್ಯಂತ ಈ ಒಂದು ವಿಚಾರ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥದ್ದು ಇಬ್ಬರ ಪ್ಲಾನ್. ಆದ್ರೆ ಇಬ್ಬರದ್ದು ಕೂಡ ಬೇರೆ ಬೇರೆಯದ್ದೇ ದಾರಿ ಆಗ್ಬಿಟ್ಟಿದ್ಯಾ. ಇವರಿಬ್ರು ಹೇಳಿ ಕೇಳಿ ಹಳೆ ದೋಸ್ತಿ ಮಧ್ಯದಲ್ಲಿ ಒಂದಷ್ಟು ಸೈಲೆಂಟ್ ಆಗಿದ್ರು ಕೂಡ ಈಗ ಒಂದಾಗಿರೋದನ್ನ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಜನವರಿ 1ರಂದು ಏನ್ ನಡೀತೋ ಆ ಘರ್ಷಣೆ ರಾಜ್ಯಾದ್ಯಂತ ಸದ್ದು ಮಾಡಿದಂಥ ಪ್ರಕರಣ. ಈ ರೆಡ್ಡಿಗಳ ಗಲಾಟೆ ಮಧ್ಯೆ ಹೋಗಿದ್ದು ಕಾರ್ಯಕರ್ತ ಅಮಾಯಕ ರಾಜಶೇಖರ್ನ ಜೀವ. ಇನ್ನು ಈಗ ಪೋಸ್ಟ್ ಮಾರ್ಟಮ್ ವಿಚಾರವಾಗಿರಬಹುದು, ಆತನ ಗುಂಡಾರಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಿರಬಹುದು, ಹಲವಾರು ವಿಡಿಯೋಗಳನ್ನ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡಿ ಆರೋಪ ಪ್ರತ್ಯಾರೋಪಗಳನ್ನ ದಿನನಿತ್ಯ ಗಮನಿಸ್ತಾ ಇದ್ವಿ. ಯಾವಾಗ ಇದು ಸ್ಥಳೀಯ ಪೊಲೀಸರಿಂದ ಒಂದು ಸ್ಪಷ್ಟ ಚಿತ್ರಣ ಸಿಗುವಷ್ಟರ ಮಧ್ಯದಲ್ಲೇ ಇದು ಸಿಐಡಿಗೂ ಕೂಡ ಹಸ್ತಾಂತರಿಸಲಾಯಿತು. ಯಾಕಂತ ಹೇಳಿದ್ರೆ ಈ ಒಂದು ಜಟಾಪಟಿ ತೀವ್ರ ರಾಜಕೀಯ ಸ್ವರೂಪ ಪಡೆದುಕೊಂಡಂತ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನ ಸಿಐಡಿಯ ತೆಕ್ಕೆಗೂ ಹಾಕಲಾಯಿತು. ಸದ್ಯಕ್ಕೆ ಇದೆಲ್ಲ ನಡೀತಾ ಇದೆ. ಆದ್ರೆ ಸದ್ಯಕ್ಕೆ ಈಗ ಜನಾರ್ದನ ರೆಡ್ಡಿ ಹಾಗೂ ರಾಮುಲು ನಡುವೆ ಹೋರಾಟದ ವಿಚಾರದಲ್ಲಿ ಯಾವ ರೀತಿ ಹೋರಾಟವನ್ನ ರೂಪುರೇಷೆಗಳನ್ನ ಹಾಕಬೇಕು ಅದರಲ್ಲೇ ಭಿನ್ನಾಭಿಪ್ರಾಯ ಮೂಡಿದ್ಯಾ ಅಂತ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಈ ಗಲಭೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಜನಾರ್ದನ ರೆಡ್ಡಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇದು ದೊಡ್ಡ ಮಟ್ಟಕ್ಕೆ ಹೋರಾಟ ಆಗಬೇಕು, ಪ್ರತಿಭಟನೆಯ ರೂಪದಲ್ಲಿ ನಾವು ಹೋಗೋಣ ಅಂತ ಹೇಳಿ. ಮತ್ತೊಂದು ಕಡೆ ರೆಡ್ಡಿ ಇಲ್ಲ, ಇದನ್ನ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಮಾಡೋಣ ಅಂತಾರೆ ಈ ಕಡೆ ರಾಮುಲು ಪ್ಲಾನ್. ಹೀಗಾಗಿ ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಗೊಂದಲಕ್ಕೆ ಸಿಲುಕಿಬಿಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಜ್ಯ ಬಿಜೆಪಿ ನಾಯಕರನ್ನ ಜನಾರ್ದನ ರೆಡ್ಡಿ ಭೇಟಿಯಾಗಿ ಸುದೀರ್ಘ ಚರ್ಚೆಯನ್ನ ನಡೆಸಿದ್ರು. ಆದ್ರೆ ಈ ಚರ್ಚೆಯಲ್ಲಿ ರಾಮುಲು ಪಾಲ್ಗೊಂಡಿಲ್ಲ. ಪ್ರತಿಭಟನೆ ನಡೆಸೋ ಬಗ್ಗೆ ಚರ್ಚಿಸಿದ್ರು ಜನಾರ್ದನ ರೆಡ್ಡಿ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗದೆ ಬಳ್ಳಾರಿಯಲ್ಲೇ ಮಾಜಿ ಸಚಿವ ಶ್ರೀರಾಮುಲು ಉಳ್ಕೊಂಡ್ರು. ಹಾಗಾಗಿ ಇಲ್ಲಿ ಒಂದು ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ಯಾ, ಇಬ್ಬರಿಬ್ಬರದ್ದು ಕೂಡ ಬೇರೆಯದ್ದೇ ದಾರಿನ ಅನ್ನುವಂಥ ಪ್ರಶ್ನೆ ಒದಗಿದೆ. ಎಸ್ಸಿನ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಪ್ರತಿನಿಧಿ ಸಿದ್ದು ಇದ್ದಾರೆ. ಸಿದ್ದು, ನಾವು ಮೊದಲಿನಿಂದಲೂ ಗಮನಿಸ್ತಾ ಇದ್ರೆ ಇಬ್ರು ಜೊತೆಯಲ್ಲೇ ಇದ್ದು ಹೋರಾಟದ ರೂಪುರೇಷೆಗಳನ್ನ ಮಾಡ್ತಾ ಇದ್ರು, ಆರೋಪಗಳನ್ನ ಮಾಡಬೇಕಾದ್ರೂ ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನೇ ನಡೆಸ್ತಾ ಇದ್ರು. ಆದ್ರೆ ಇದೀಗ ಸಿಐಡಿ ತನಿಖೆಯ ತೆಕ್ಕೆಗೂ ಕೂಡ ಈ ಒಂದು ಪ್ರಕರಣ ಬಿದ್ದಾಗಿದೆ. ಆದ್ರೆ ಈಗ ಯಾಕೆ ಬೇರೆ ಬೇರೆಯದ್ದೇ ದಾರಿಯನ್ನ ಚೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ? ಖಂಡಿತವಾಗ್ಲೂ ಅಮೃತ, ಒಂದು ಗಲಾಟೆ ಆದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಬೆಂಬಲಕ್ಕೆ ಶ್ರೀರಾಮುಲು ಅವರು ಸಹ ಬಂದು ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮೊಟ್ಟ ಮೊದಲಿಗೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಇವರಿಬ್ಬರ ನಡುವೆ ಅಷ್ಟಕ್ಕಷ್ಟೇ ಮಾತುಕತೆ ಮಾಡ್ತಾ ಇದ್ರು. ಈಗ ಗಲಾಟೆ ಆದ ಬೆನ್ನಲ್ಲೇ ಶ್ರೀರಾಮುಲು ಸಹ ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಬಂದು ತೊಡೆ ತಟ್ಟಿ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಅವರ ಸ್ನೇಹ ಮೊದಲು ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಈಗ ಕಾಣ್ತಾ ಇದೆ. ಜೊತೆಗೆ ಒಂದು ಕಡೆ ಶ್ರೀರಾಮುಲು ಅವರು ಸಹ ಹೇಳುವಂಥದ್ದೇನೆಂದರೆ, ನಾನು ಈಗ ಪಾದಯಾತ್ರೆಯನ್ನು ಮಾಡ್ತೀನಿ, ಇಲ್ಲಿಂದನೇ ಪಾದಯಾತ್ರೆಯನ್ನು ಹಮ್ಮಿಕೊಳ್ತೀನಿ ಅಂತ ಹೇಳ್ತಾನೆ ಇದ್ರು. ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದ್ರೆ, ಪಾದಯಾತ್ರೆ ಮಾಡೋದು ಬೇಡ, ಬಳ್ಳಾರಿಯಲ್ಲಿ ಒಂದು ಬೃಹತ್ ಆದಂಥ ಒಂದು ಪ್ರತಿಭಟನೆ ಮಾಡೋಣ, ಈ ಪ್ರತಿಭಟನೆಯಲ್ಲಿ ರಾಜ್ಯ ನಾಯಕರು ಇವ್ರನ್ನೆಲ್ಲ ಕರೆಸೋಣ ಅನ್ನುವಂಥದ್ದನ್ನ ಜನಾರ್ದನ್ ರೆಡ್ಡಿ ಅವರು ಸಹ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನಿನ್ನೆ ಅಷ್ಟೇ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಬೆಂಗಳೂರಿಗೆ ಹೋಗಿ ರಾಜ್ಯದ ನಾಯಕರ ಆರ್ ಅಶೋಕ್ ಅವರನ್ನಾಗಿರ್ಬೋದು ಮತ್ತು ಏನು ವಿಜೇಂದ್ರ ಅವರನ್ನಾಗಿರ್ಬೋದು ಇವರಿಬ್ಬರನ್ನ ಮಾತುಕತೆ ಮಾಡಿ ಇಲ್ಲಿರುವಂತಹ ಗಲಾಟೆ ಬಗ್ಗೆ ಮತ್ತು ಸಂಪೂರ್ಣವಾದ ಮಾಹಿತಿ
ವೇದಿಕೆಯನ್ನ ಸಹ ಅಲ್ಲಿ ಇಟ್ಟಿರುವಂತದ್ದು ಕೂಡ ಇದೆ. ಜೊತೆಗೆ ಈ ಗಲಾಟೆಗೆ ಆದಂತಹ ಕಾರಣಗಳನ್ನ ಇಟ್ಕೊಂಡು ಇಲ್ಲಿ ಒಂದು ಬೃಹತ್ವಾದಂತಹ ಪ್ರತಿಭಟನೆ ಮಾಡುವ ಮೂಲಕ ಬಿಜೆಪಿಯನ್ನ ಮತ್ತೆ ಇಲ್ಲಿ ತೆಕ್ಕಿಗೆ ತೆಗೆದುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಅನೇಕ ನಾಯಕರ ಪ್ರಮುಖ ಮಾತು ಕೂಡ ಇದಾಗಿದೆ. ಆದ್ರೆ ರಾಮುಲು ಅವರೇ ಹೇಳೋದೇನಾದ್ರೆ ಇದನ್ನ ನಾವು ಬರೀ ಪ್ರತಿಭಟನೆಗೆ ಸೀಮಿತ ಮಾಡೋದು ಬೇಡ, ರಾಜ್ಯಾದ್ಯಂತ ಜನರಿಗೆ ಇದನ್ನ ಗುರುತಿಸಬೇಕಾಗತ್ತೆ. ಇನ್ನಷ್ಟು ನಾವು ಪಾದಯಾತ್ರೆ ಮಾಡುವ ಮೂಲಕ ಹೋದ್ರೆ ಒಂದು ಬಿಜೆಪಿಗೆ ಒಳ್ಳೆ ಒಂದು ಸ್ಟ್ಯಾಂಡ್ ಆಗುತ್ತೆ ಅನ್ನುವಂಥದ್ದನ್ನ ಈಗ ರಾಮುಲು ಅವರ ನಡೆಯಾಗಿದೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ಪ್ರತಿಭಟನೆ ಮಾಡೋಣ ಅನ್ನುವಂಥದ್ದಾದ್ರೆ ರಾಮುಲು ಅವರು ನಾವು ಏನು ಪಾದಯಾತ್ರೆ ಮಾಡೋಣ ಅನ್ನುವಂಥದ್ದು. ಇವು ಎರಡು ಏನಿದೆಯಲ್ಲ ಈಗ ರಾಜ್ಯ ನಾಯಕರಿಗೆ ಈ ಕಡೆ ಉಗ್ಳಕ್ಕೂ ಆಗ್ತಿಲ್ಲ, ಇತ್ತ ಉಗಿಯಕ್ಕೂ ಆಗ್ತಿಲ್ಲ ಅನ್ನುವಂಥದ್ದನ್ನ ಪರಿಸ್ಥಿತಿ ಕೂಡ ಎದುರಾಗಿದೆ. ಈ ಕಡೆ ರೆಡ್ಡಿ ಅವರ ಮಾತನ್ನ ಕೇಳಬೇಕಾ ಅಥವಾ ರಾಮುಲು ಅವರ ಮಾತನ್ನ ಕೇಳಬೇಕಾ ಅನ್ನೋದು ರಾಜ್ಯ ನಾಯಕರಲ್ಲಿ ಕೂಡ ಸಾಕಷ್ಟು ಸಂಚಲನ ಮೂಡಿಸಿದೆ. ನಿನ್ನೆ ಕೂಡ ರಾಜ್ಯದ ನಾಯಕರನ್ನ ಜನಾರ್ದನ್ ರೆಡ್ಡಿ ಅವರು ಭೇಟಿ ನೀಡಿ ಇದೇ 17ನೇ ತಾರೀಕು ಬಳ್ಳಾರಿಯಲ್ಲಿ ಬೃಹತ್ ಆದಂತಹ ಒಂದು ಪ್ರತಿಭಟನೆ ಮಾಡುವ ಮೂಲಕ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಮತ್ತೆ ಇದೊಂದು ಒಳ್ಳೆ ಸಂದೇಶ ಕೊಡುವ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರ ಪ್ಲಾನ್ ಆಗಿದೆ. ಆದ್ರೆ ರಾಮುಲು ಅವರು ಬೃಹತ್ ಆದಂತಹ ಪ್ರತಿಭಟನೆ ಬೇಡ, ಪಾದಯಾತ್ರೆ ಮುಖಾಂತರ ಹೋಗೋಣ ಅನ್ನುವಂಥದ್ದನ್ನ ಈಗ ಹೇಳಿರುವಂಥದ್ದು. ರಾಜ್ಯ ನಾಯಕರಿಗೆ ಯಾವ ರೀತಿಯಾದಂತಹ ಗೊಂದಲ ಆಗಿದೆ ಅಂದ್ರೆ ಈ ಕಡೆ ಯಾರಿಗೆ ಓಕೆ ಅನ್ಬೇಕು, ಯಾರಿಗೆ ಇದಾಗಬೇಕು ಅನ್ನುವಂಥದ್ದು ಸಾಕಷ್ಟು ಗೊಂದಲ ಆಗಿದೆ. ಜೊತೆಗೆ ರಾಜ್ಯ ನಾಯಕರು ಇದನ್ನು ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಅಮೃತ, ಇನ್ನು ನಾವು ಇಲ್ಲಿ ಗಮನಿಸೋದಾದ್ರೆ ಒಂದು ಕಡೆ ಇವರು ಪಾದಯಾತ್ರೆ ಅಂತಾರೆ, ಮತ್ತೊಂದು ಕಡೆ ಪ್ರತಿಭಟನೆ ಅಂತ ಹೇಳ್ತಾರೆ. ಎಲ್ಲ ಒಂದ್ ಕಡೆ ರಾಜ್ಯದ ನಾಯಕರಿಗೆ ಇದನ್ನ ಬಗೆಹರಿಸೋದೇ ದೊಡ್ಡ ಗೊಂದಲವಾಗಿ ಪರಿಣಮಿಸ್ಬಿಡ್ತಾ ಹೇಗೆ ಅಂತ. ಖಂಡಿತವಾಗ್ಲೂ ಅಮೃತ, ಯಾಕಂದ್ರೆ ಇಬ್ಬರ ನಡೆ ಒಂದೇ ಆಗಿದ್ರೆ ರಾಜ್ಯದ ನಾಯಕರು ಕೂಡ ಅದಕ್ಕೆ ಬದ್ಧರಾಗ್ತಾ ಇದ್ರು. ಏನಾದ್ರು ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಬಳ್ಳಾರಿಯಲ್ಲೇ ಬೃಹತ್ ಆದಂತ ಒಂದು ಪ್ರತಿಭಟನೆ ಮಾಡೋಣ ಅಂತ ಹೇಳಿದಾಗ ರಾಮುಲು ಅವರು ಸಹ ಹೌದು ಇದಕ್ಕೆ ಇಲ್ಲೇ ಒಂದು ಪ್ರತಿಭಟನೆ ಮಾಡೋಣ ಅಂತ ಹೇಳಿದ್ರೆ ರಾಜ್ಯದ ನಾಯಕರು ಸಹ ಇಲ್ಲಿ ಒಟ್ಟಾಗಿ ಸೇರಿಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಒಂದು ಕಡೆ ಆಗ್ತಾ ಇತ್ತು. ಆದ್ರೆ ರಾಮುಲು ಅವರು ಹೇಳೋದೇನೆಂದ್ರೆ ಪ್ರತಿಭಟನೆ ಮಾಡೋದಕ್ಕಿಂತ ಪಾದಯಾತ್ರೆ ಮಾಡಿದ್ರೆ ರಾಜ್ಯದವರೆಗೂ ಕೂಡ ಇಲ್ಲಿಂದ ಪಾದಯಾತ್ರೆ ಆಗುತ್ತೆ. ಯಾಕಂದ್ರೆ ಹಿಂದೆ ಕೂಡ ಸಿದ್ದರಾಮಯ್ಯ ಅವರು ಸಹ ಪಾದಯಾತ್ರೆಯನ್ನ ಬಳ್ಳಾರಿಗೆ ಬಂದು ಮಾಡಿದ್ರು. ಹೀಗಾಗಿ ಆಗ ಅವರೇ ಸಿಎಂ ಇರೋದ್ರಿಂದಾಗಿ ನಾವು ಒಂದು ತಿರುಗೇಟು ಕೊಟ್ಟಂಗ ಆಗುತ್ತೆ ಪಾದಯಾತ್ರೆ ಮಾಡಿದ್ರೆ ಅನ್ನುವಂಥದ್ದು ಶ್ರೀರಾಮುಲು ಅವರ ನಡೆಯಾಗಿದೆ. ಹೀಗಾಗಿ ಇಬ್ಬರ ನಡೆ ಅಂದ್ರೆ ಒಂದು ಕಡೆ ಪ್ರತಿಭಟನೆ, ಒಂದು ಕಡೆ ಪಾದಯಾತ್ರೆ, ಇವರಿಬ್ಬರ ನಡೆಗೆ ಯಾವ ಕಡೆಗೆ ನಾವು ಹೋಗಬೇಕು ಅನ್ನುವಂಥದ್ದು ರಾಜ್ಯದ ನಾಯಕ BY ವಿಜೇಂದ್ರ ಆಗಿರ್ಬೋದು, ವಿಪಕ್ಷದ ನಾಯಕ ಆಗಿರುವಂತಹ R ಅಶೋಕ್ ಆಗಿರ್ಬೋದು, ಇವರಿಬ್ಬರಿಗೆ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಸದ್ಯ ಇವತ್ತು ಒಂದು ಸುದ್ದಿಗೋಷ್ಠಿ ಸಹ ನಡೆಯಲಿದೆ. ಆ ಸುದ್ದಿಗೋಷ್ಠಿಯಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಸೇರಿದಂತೆ ಶ್ರೀರಾಮುಲು ಅವರ ಜೊತೆಗೆ ಸುದ್ದಿಗೋಷ್ಠಿ ಮಾಡಿದ್ರೆ ಆ ಸುದ್ದಿಗೋಷ್ಠಿಯಲ್ಲಿ ಪ್ರತಿಭಟನೆ ಮಾಡ್ತಾರ ಅಥವಾ ಪಾದಯಾತ್ರೆ ಮಾಡ್ತಾರ ಅನ್ನುವಂಥದ್ದು ಹೊರಬೀಳಲಿದೆ. ಅಮೃತ, ಸಿದ್ದು, ನಿನ್ನೆ ಗಮನಿಸೋದಾದ್ರೆ ನಿನ್ನೆ ಈಗ ಜನಾರ್ದನ ರೆಡ್ಡಿ ಏನೋ ರಾಜ್ಯದ ನಾಯಕರನ್ನ ಭೇಟಿ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ರಾಮುಲು ಇದಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಈಗ ರಾಮುಲು ಏನಾದ್ರೂ ಪ್ರತ್ಯೇಕವಾಗಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳಿದೆಯಾ ಹೇಗೆ? ಖಂಡಿತವಾಗ್ಲೂ ಅಮೃತ, ನಿನ್ನೆ ಜನಾರ್ದನ್ ರೆಡ್ಡಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿದ್ರು. ಅದು ಏನಂದ್ರೆ ಗಲಾಟೆಗೆ ಸಂಬಂಧಪಟ್ಟಂತೆ, ಆ ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಡಿಯೋಗಳೇನಿತ್ತು ಅವರ ಕೋರ್ಟ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ವಕೀಲರು ಯಾರಿರುತ್ತೋ ಆ ವಕೀಲರಿಗೆ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಕೊಡೋದ್ರ ಜೊತೆಗೆ ಅವರ ಹೈಕಮಾಂಡ್ಗೆ ಕೆಲವೊಂದಿಷ್ಟು ಈ ದಾಖಲಾತಿಗಳನ್ನ ಕೊಡೋದ್ರ ನಿಟ್ಟಾಗಿ ಹೋಗಿ ಭೇಟಿ ನೀಡಿರುವಂಥದ್ದು ಕೂಡ ಇದೆ. ಜೊತೆಗೆ 17ನೇ ತಾರೀಕಿಗೆ ಮಾಡಲೇಬೇಕು, 17ನೇ ತಾರೀಕಿಗೆ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಗಳು ಮತ್ತು ಅಲ್ಲಿ ನಾಯಕರನ್ನ ಕರೆಯೋದಕ್ಕೆ ಕೂಡ ಹೋಗಿದ್ರು. ಜೊತೆಗೆ ಈಗ ಶ್ರೀರಾಮುಲು ಅವರು ಕೂಡ ನಾಯಕರಿಗೆ ಭೇಟಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಪಾದಯಾತ್ರೆ ಮಾಡೋದ್ರಿಂದ ಒಂದು ಒಳ್ಳೆ ಮೈಲೇಜ್ ಸಿಗುತ್ತೆ. ಹೀಗಾಗಿ ಬಿಜೆಪಿಗೂ ಒಳ್ಳೆ ಸ್ಟ್ಯಾಂಡ್ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅವರು ಸಹ ಹೋಗಿ ರಾಜ್ಯದ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದಾಗಿದೆ. ಅಮೃತ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ.